ಸಚೇತನ ಕಾರ್ಯಕ್ರಮದ ರಾಷ್ಟ್ರಧ್ವಜದ ಪರಿಚಯ, ರಾಷ್ಟ್ರಧ್ವಜದ ರಚನೆ, ಅದರ ಒಂದು ಬೆಳವಣಿಗೆ ಮತ್ತು ಅದನ್ನು ನಾವು ಯಾವಾಗ ಹಾರಿಸ್ತೀವಿ ಅನ್ನೋದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಒಂದು ಧ್ವಜ ಹೇಗೆ ಮಾರ್ಪಾಡಾಯಿತು ಅಂದ್ರೆ 1906ರಲ್ಲಿ ಧ್ವಜವನ್ನು ಪ್ರಥಮ ಬಾರಿಗೆ ಕೋಲ್ಕತ್ತಾದಲ್ಲಿ ಹಾರಿಸಲಾಯಿತು. ಇದು ಒಂದು ನಿರ್ದಿಷ್ಟವಾದ ರೂಪವನ್ನು ಹೊಂದಿರಲಿಲ್ಲ. ಬರ್ತಾ ಏನಾಯಿತು ಅಂತಂದ್ರೆ ಒಂದು ನಿರ್ದಿಷ್ಟವಾದ ರೂಪವನ್ನು ಪಡೀತು. 1921ರಲ್ಲಿ ಪಿಂಗಲಿ ವೆಂಕಯ್ಯ ಅನ್ನುವಂತಹ ಒಬ್ಬ ಆಂಧ್ರ ಪ್ರದೇಶದ ಸ್ವತಂತ್ರ ಹೋರಾಟಗಾರ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಂದ್ರೆ ಈ ರಾಷ್ಟ್ರಧ್ವಜವನ್ನು ರೂಪುಗೊಳಿಸ್ತಾರ. ಮಹಾತ್ಮ ಗಾಂಧೀಜಿಯವರ ಸಲಹೆಯೊಂದಿಗೆ ಈ ರಾಷ್ಟ್ರಧ್ವಜ ರೂಪುಗೊಳ್ತೈತಿ. ಮೊದಲು ರಾಷ್ಟ್ರಧ್ವಜ 2 ಕೆಂಪು ಪಟ್ಟಿ, 1 ಹಸಿರು ಪಟ್ಟಿಯನ್ನು ಹೊಂದಿತ್ತು. ಇದು ಏನಂದ್ರೆ ಹಿಂದೂಗಳು ಮತ್ತು ಮುಸ್ಲಿಂ ಧರ್ಮವನ್ನ ಪ್ರತಿನಿಧಿಸುವಂತಹ ಒಂದು ಸಂಕೇತ ಆಗಿತ್ತು. ಅದು ನಂತರದಲ್ಲಿ ಏನಾಯ್ತು ಅಂದ್ರೆ 1931ರಲ್ಲಿ ರಾಷ್ಟ್ರಧ್ವಜ ಒಂದು ರೂಪವನ್ನು ಪಡೀತು. ಕೇಸರಿ, ಬಿಳಿ, ಹಸಿರು ಒಂದು ರೂಪವನ್ನು ಪಡೆಯುವುದರ ಜೊತೆಗೆ ನೂಲುವ ಚಕ್ರ ಇತ್ತು ಮಧ್ಯದಲ್ಲಿ. ಅದನ್ನು ತೆಗೆದು ಅಶೋಕ ಚಕ್ರವನ್ನು ಅಳವಡಿಸಿಕೊಂಡ್ರು 1931ರಲ್ಲಿ. ನಂತರದಲ್ಲಿ 1947 ಜುಲೈ 22ರಂದು ಏನಾಯ್ತು ಅಂದ್ರೆ ಕೇಸರಿ, ಬಿಳಿ, ಹಸಿರು ಅಶೋಕ ಚಕ್ರವನ್ನು ಹೊಂದಿರುವಂತಹ ಧ್ವಜ ನಮ್ಮ ರಾಷ್ಟ್ರದ ಧ್ವಜವಾಗಿ ಅಂಗೀಕೃತ, ಸಂವಿಧಾನದಲ್ಲಿ ಅಂಗೀಕೃತ ಆಯಿತು. ನಂತರ 1947ರಲ್ಲಿ ಆಗಸ್ಟ್ 15ರಂದು ಏನಾಯ್ತು ಅಂದ್ರೆ ಧ್ವಜವನ್ನು ಹಾರಿಸಲಾಯಿತು. ಈ ಧ್ವಜದ ಪರಿಚಯ ನಮ್ಮ ಮಕ್ಕಳು ಮಾಡಲಿದ್ದಾರೆ. ಕೇಸರಿ ಮೇಲಿನ ಪಟ್ಟಿ, ಇದು ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ. ಇದು ದೇಶಕ್ಕಾಗಿ ತ್ಯಾಗ ಮಾಡಿದವರ ಸ್ಮರಣೆಯನ್ನು ಸೂಚಿಸುತ್ತದೆ. ಬಿಳಿ ಮಧ್ಯದ ಪಟ್ಟಿ, ಇದು ಶಾಂತಿ, ಸತ್ಯ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ಹಸಿರು ಕೆಳಗಿನ ಪಟ್ಟಿ, ಇದು ಭೂಮಿಯ ಫಲವತ್ತತೆ, ಬೆಳವಣಿಗೆ ಮತ್ತು ಮಂಗಳಕರತೆಗಳನ್ನು ಸೂಚಿಸುತ್ತದೆ. ಅಶೋಕ ಚಕ್ರ, ಇದು ಮಧ್ಯದಲ್ಲಿರುವ ನೀಲಿ ಚಕ್ರವಾಗಿದ್ದು 24 ಕಡ್ಡಿಗಳನ್ನು ಹೊಂದಿದೆ. ಇದು ಧರ್ಮ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ. ಚಲನೆಯಲ್ಲಿ ಜೀವನ ಮತ್ತು ನಿಶ್ಚಲತೆಯಲ್ಲಿ ಮರಣವಿದೆ ಎಂದು ಸೂಚಿಸುತ್ತದೆ.